ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡಿ ತೋರಿಸುವಂಥ ರೆಸಿಪಿ ಭಾಳ ಮಸ್ತ್ ಮತ್ತು ಭಾಳ ಈಸಿಯಾಗಿ ಅತಿ ಕಡಿಮೆ ಟೈಮ್ ಒಳಗೆ ಮಾಡ್ಕೊಳ್ಳುವಂಥ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಒಂದು 4ರಿಂದ 5 ಆಗುವಷ್ಟು ಬದ್ನಿಕಾಯಿನ ತೊಗೊಂಡು ಮಧ್ಯದಾಗ ಒಂದು ಲೈನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ. ಬದ್ನಿಕಾಯಿ ಭಾಳ ದೊಡ್ಡ ಇದ್ದು ಅಂದ್ರೆ ಒಂದು ಬಿಟ್ಟು 2-3 ಕಟ್ನು ಮಾಡ್ಕೊಂಡು ಇಟ್ಕೋಬಹುದು. ಈಗ ನಾ ಇಲ್ಲೇ ಒಂದು ದೊಡ್ಡ ಉಳ್ಳಾಗಡ್ಡಿ, ಆಮೇಲೆ ಹುರಿದಿಟ್ಕೊಂಡಿರುವಂಥ ಎಳ್ಳು, ಆಮೇಲೆ ಹುರಿದಿಟ್ಕೊಂಡಿರುವಂಥ ಶೇಂಗಾ, ಒಂದು ಅರ್ಧ ಬಟ್ಲಾಗುವಷ್ಟು ಒಣ ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಕರಿಬೇವು, ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಬೆಲ್ಲ ತೊಗೊಂಡೇನಿ. ಬೆಲ್ಲ ಹಾಕೋದ್ರಿಂದ ಎಣ್ಗಾಯಿ ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ ಮತ್ತು ಭಾಳ ರುಚಿಯಾಗಿರ್ತೈತಿ. ಬೆಲ್ಲದ ಜೊತೆ ನಾವು ಒಂದು ಸ್ವಲ್ಪ ಹುಣಸೆ ರಸನೂ ಹಾಕ್ಕೋಬೇಕು, ಅದರಿಂದನೂ ಭಾಳ ಚಲೋ ಬರ್ತೈತಿ. ಆಮೇಲೆ ನಾ ಇಲ್ಲಿ ಒಂದು ಪ್ಯಾನ್ ಒಳಗೆ ಒಂದು ಅರ್ಧ ಬಟ್ಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನಿ. ಇಷ್ಟೊಗಣ ಎಣ್ಣೆ ಯಾಕ್ರಿ ಅಂದ್ರೆ ನಾವು ಆಗಲೇ ತೊಗೊಂಡಿರುವಂಥ ಬದ್ನಿಕಾಯನ್ನು ಹೆಂಚಿ ಹಂಗೆ ಇಟ್ಟಿದ್ವಿ, ನೀರಾಗ ಹಾಕೋಬಾರ್ದು. ಇದನ್ನ ನೀರಾಗ ಹಾಕ್ಕೊಂಡ್ರೆ ಅದು ನೀರು ಸಿಡಿತೈತಿ. ಅದಕ್ಕೆ ಮೊದಲ ಬದ್ನಿಕಾಯಿ ಹೆಂಚೋಕ್ಕಿಂತ ಮೊದಲನ ಎಲ್ಲ ಸ್ವಚ್ಛಂಗೆ ತೊಳ್ಕೊಂಡು ಒಣ ಅರಿವಿಲೆ ಒರೆಸ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಭಾಳ ಹೊತ್ತೂ ಇಡಬಾರ್ದು ಇದನ್ನ, ಯಾಕಂದ್ರೆ ಎಲ್ಲ ಒಳಗೆ ಕಪ್ಪಾಗಿಬಿಡ್ತೈತಿ. ಮೊದಲೆಲ್ಲ ಏನೇನು ಸಾಮಗ್ರಿ ಬೇಕು ಜೋಡಿಸ್ಕೊಂಡು ಆಮೇಲೆ ಇದನ್ನ ಕಟ್ ಮಾಡಿದ ಕೂಡಲೇ ಒಂದು ಅರ್ಧ ಬಟ್ಲಕ್ಕಿಂತ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬದ್ನಿಕಾಯಿನ ಚೆನ್ನಾಗಿ ಕರ್ಕೋಬೇಕು. ಇದೇನು ಎಣ್ಣೆ ಜಾಸ್ತಿ ಹಿಡ್ಕೊಳಂಗಿಲ್ಲ, ಭಾಳ ಜಲ್ದಿನ ಕರ್ಕೊಂಡು ಆಗ್ತೈತಿ. ಆಮೇಲೆ ಇದು ಈ ರೀತಿ ಮಾಡೋದ್ರಿಂದ ಭಾಳ ಕಡಿಮೆ ಟೈಮ್ ಒಳಗೆ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಗ್ತೈತಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆಂದಾಗ್ಯಾವ ಬದ್ನಿಕಾಯಿ ಕರ್ಕೊಂಡೈತೆ ಅಂತೇಳಿ. ಈ ರೀತಿ ಆದರೆ ಸಾಕು. ನಾ ಇಲ್ಲಿ ಕರೆದಿರುವಂಥ ಬದ್ನಿಕಾಯಿನ ಒಂದು ಪ್ಲೇಟಿಗೆ ತಗೊಳಕತ್ತೀನಿ. ಇದನ್ನ ತಕ್ಕೊಂಡು ಆದ್ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಇದಕ್ಕಿಂತ ಜಾಸ್ತಿನೂ ಮತ್ತು ಫ್ರೈ ಮಾಡಬಾರ್ದು, ಅದು ಚಲೋ ಆಗಂಗಿಲ್ಲ. ಯಾಕಂದ್ರೆ ಲಾಸ್ಟಿಗೆ ನಾವು ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ಗ್ರೇವಿ ಮಾಡಿರ್ತೇವಲ್ಲ ಅದ್ರೊಳಗೆ ಹಾಕಿ ಕುದಿಸ್ಕೋತೇವೆ. ಇಷ್ಟ ಆದರೆ ಬರೋಬ್ಬರ ಆಗ್ತೈತಿ. ಈಗ ನಾ ಇಲ್ಲೇ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಮಿಕ್ಸಿ ಜಾರಿಗೆ ನಾವು ಆಗಡೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ, ಆಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕೋದ್ರಿಂದ ಭಾಳ ಚಂದ ಎಣ್ಣೆ ಫ್ಲೇವರ್ ಬರ್ತೈತಿ, ಆಮೇಲೆ ಭಾಳ ರುಚಿನೂ ಬರ್ತೈತಿ. ಹಂಗೆ ಒಂದು ಅರ್ಧ ಬಟ್ಲಾಗೋಷ್ಟು ಒಣ ಕೊಬ್ಬರಿ. ಇಲ್ಲಿ ನೀವು ಯಾವುದನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಗ್ರೇವಿ ಭಾಳ ಬೇಕಾಗಿತ್ತಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೂ ಎಲ್ಲನೂ ತೊಗೋಬೋದು. ಹಂಗೆ ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡು ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನೀರು ಹಾಕ್ಕೋಬಾರ್ದು, ಹಂಗೆ ಒಣಾದ ರುಬ್ಕೋಬೇಕು. ರುಬ್ಕೊಂಡು ಆದ್ಮ್ಯಾಗ ಅದು ಕಾಳು ಇರ್ತೈತಿ, ಹಂಗಿದ್ರೂ ಎಣ್ಗಾಯಿ ಚಲೋ ಆಗ್ತೈತಿ. ಪೇಸ್ಟ್ ಥರ ಮಾಡಿದ್ರೆ ಅದು ಚಲೋ ಆಗೋದಿಲ್ಲ. ಈ ಥರ ಇದ್ರೆ ಭಾಳ ಚಲೋದಂಗೆ ಭಾಳ ಮಸ್ತಾಗಿ ಬದ್ನಿಕಾಯಿ ಎಣ್ಗಾಯಿ ಬರ್ತೈತಿ. ನಾವು ಆಗಲೇ ತೊಗೊಂಡಿರುವಂಥ ಅದೇನು ಎಣ್ಣೆ ಕರಿಯೋಕೆ ಭಾಳ ಅಂದ್ರೆ ಭಾಳ ಹೋಗೋದೇ ಇಲ್ಲ, ಒಂದು ಸ್ವಲ್ಪ ಹೌದಲ್ಲೋ ಅಷ್ಟು ಕಡಿಮೆ ಆಗಿರ್ತೈತಿ. ನಮಗೀಗ ಒಗ್ಗರ್ಣೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳ್ಕಿದ್ದೆಲ್ಲ ತೆಗೆದು ಇಟ್ಕೊಂಡೆ ನಾನು. ಈಗ ಒಗ್ಗರ್ಣೆಗೆ ಎಣ್ಣೆಯಾಗ ಸಾಸಿವೆ, ಜೀರಿಗೆ, ಆಮೇಲೆ ತೊಗೊಂಡಿರುವಂಥ ಒಂದು ದೊಡ್ಡ ಉಳ್ಳಾಗಡ್ಡಿ ಹಾಕೇನಿ ನಾನು. ಉಳ್ಳಾಗಡ್ಡಿ ಹೆಚ್ಚಿದ್ರೆ ಬದ್ನಿಕಾಯಿ ಎಣ್ಗಾಯಿ ಭಾಳ ರುಚಿ ಬರ್ತೈತಿ, ಆಮೇಲೆ ಭಾಳ ಮಸ್ತಾಗಿ ಬರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡ್ರೆ ಚಲೋ ಆಕ್ಕೈತಿ. ಹಂಗೆ ಇಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ಮುರಿದಿಟ್ಕೊಂಡೇನಿ, ಅದರಿಂದ ಭಾಳ ಚಂದ ಫ್ಲೇವರ್ ಬರ್ತೈತೆ ಅದು. ಈಗ ಕರಿಬೇವು ಮತ್ತು ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಹುರ್ಕೊಳ್ಳುವಾಗನ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಯಾಕೆ ಅದರಿಂದನೂ ಭಾಳ ಚಂದ ಆಗ್ತೈತಿ ಮತ್ತು ಭಾಳ ಚಲೋ ಸ್ವಾದ ಇರ್ತೈತೆ ಅದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂದ್ರೆ ಒಂದು ವೇಳೆ ಹಂಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೂ ನಡಿತೈತಿ, ಪೇಸ್ಟೇ ಹಾಕ್ಬೇಕು ಹಂಗೇನಿಲ್ಲ. ಎಲ್ಲನೂ ಒಂದು ಸತಿ ಚೆನ್ನಾಗಿ ಕರ್ಕೊಂಡು ಆದ್ಮ್ಯಾಗ ಈಗ ನೋಡ್ಬೋದು ನೀವು ಉಳ್ಳಾಗಡ್ಡಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿ ಬಂದಾವ. ಇಷ್ಟ ಆದರೆ ಸಾಕು. ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಅರ್ಧ ಚಮಚದ 1 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳಿನ ಪುಡಿ, ಆಮೇಲೆ ಒಂದು 2 ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡೆ ನಾನು. ನೀವು ಖಾರ ಎಷ್ಟು ತಿಂತೀರಿ ಅದನ್ನ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬಹುದು. ಇದಕ್ಕಿಂತ ಜಾಸ್ತಿ ತಿಂತಿದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬಹುದು. ನಾನು ಇಲ್ಲಿ ಮೀಡಿಯಮ್ ಸ್ಪೈಸಿ ಆಗುವಷ್ಟು ಹಾಕ್ಕೊಂಡೇನಿ. ನಿಮ್ಗೆ ಇದಕ್ಕಿಂತ ಜಾಸ್ತಿ ಖಾರ ಬೇಕಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಇಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡೇನಿ. ಉಪ್ಪು ಹಾಕ್ಕೊಂಡು ಆದಮೇಲೆ ನಾವೆಲ್ಲ ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಜೊತೆ ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಆಗಲೇ ಏನು ಕೊಬ್ಬರಿ, ಶೇಂಗಾ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳತ್ತೀನಿ. ಇದನ್ನ ಹಾಕೋದ್ರಿಂದ ಇದನ್ನ ಮೊದಲೇ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಕೆಳಗೆ ಹತ್ತಿದಂಗೆ ಆಗ್ಬಿಡ್ತೈತಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಉಪ್ಪು ಖಾರ ಜೊತೆ ಇದನ್ನ ನಾವು ಆಗಲೇ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಶೇಂಗಾನ ಹಾಕ್ಕೊಂಡೆ ನಾನಲ್ಲೇ.
ಇಷ್ಟ ಇಷ್ಟ ಆದ್ರೆ ಇದೊಂದು ಆಲ್ಮೋಸ್ಟ್ ರೆಡಿ ಆದಂಗನ. ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದು. ಬದ್ನೆಕಾಯಿ ಅದು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ತುಂಬಿ ಕಟ್ ಮಾಡ್ಕೊಳ್ಳೋದು, ಆಮೇಲೆ ಅದ್ರೊಳಗೆ ತುಂಬಿ ಮಾಡೋದು ಭಾಳ ಟೈಮ್ ಹಿಡಿತೈತಿ ಅನ್ನೋರು ಈ ರೀತಿಯಾಗಿ ಭಾಳ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ನಾವು ಇದಕ್ಕೆ ಹುಣಸೆ ರಸ ಮತ್ತು ತೊಗೊಂಡಿರುವಂಥ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೆ ನಾ ಇಲ್ಲೇ. ಇದನ್ನು ಮಾಡೋ ಟೈಮ್ನು ಕಡಿಮೆ, ಆದರೆ ರುಚಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಭಾಳ ಅಂದ್ರೆ ಒಂದು ಸ್ವಲ್ಪ ಇದೊಂಥರ ಭಾಳ ಅಂದ್ರೆ ಭಾಳ ಸುಲಭವಾಗಿರುವಂಥ ಮತ್ತು ರುಚಿಕರವಾಗಿರುವಂಥ ರೆಸಿಪಿ ಐತಿ. ನಿಮ್ಗೆ ಗ್ರೇವಿ ಹೆಂಗೆ ಬೇಕು ಅದನ್ನು ನೋಡ್ಕೊಂಡು ನೀರು ಹಾಕೋರಿ. ನಾ ಇಲ್ಲಿ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡೇನಿ. ನಿಮ್ಗೆ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ನೀರು ಕಡಿಮೆನೂ ಹಾಕ್ಕೋಬಹುದು. ಬೇಡ ಇನ್ನೊಂದು ಸ್ವಲ್ಪ ಹೆಚ್ಚು ನೀರು ಬೇಕಾಗಿತ್ತಂದ್ರೆ ಜಾಸ್ತಿ ಕಡಿಮೆ ನೀರು ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಹಾಕ್ಕೋಬಹುದು. ಇಲ್ಲೇ ಮೀಡಿಯಮ್ ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ ಅನ್ನೋ ರೀತಿಯಾಗಿ ನೀರು ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಇನ್ನೂ ಬದ್ನೆಕಾಯಿ ಹಾಕ್ಲಾರ್ದನ ನೀರಷ್ಟೇ ಕುದಿಸ್ಕೋಬೇಕು ಮೊದ್ಲು ಅದನ್ನ. ಎಲ್ಲನೂ ಮಸಾಲೆ ಜೊತೆ ಚೆಂದಾಗಿ ಕುದ್ದಿದ್ದು ಆದ್ಮ್ಯಾಗ ಈಗ ಲಾಸ್ಟಿಗೆ ನಾವು ಬದ್ನೆಕಾಯಿ ಹಾಕ್ಬೇಕು. ಯಾಕಂದ್ರೆ ಬದ್ನೆಕಾಯಿ ಆಲ್ರೆಡಿ ಕರ್ದಿಟ್ಟಿರೋದ್ರಿಂದ ಆಲ್ರೆಡಿ ಅವು ಕುದ್ದಂಗನ ಆಗಿರ್ತಾವೆ. ಉಪ್ಪು ಖಾರ ಹಿಡಿಯೋ ತನಕ ಅಷ್ಟೆ. ಇಷ್ಟ ಆಯ್ತಂದ್ರೆ ಬದ್ನೆಕಾಯಿ ಎಣ್ಗಾಯಿ ರೆಡಿ ಆಗ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ರೆಸಿಪಿ ಇದು. ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿರಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೇನಿ. ನೀವು ಕಸೂರಿ ಮೇಥಿ ಬೇಕಿದ್ರೂ ಹಾಕ್ಕೋಬಹುದು ಇಲ್ಲೇ. ನಾನು ಕೊತ್ತಂಬರಿ ಅಷ್ಟೇ ಹಾಕ್ಕೊಂಡೇನಿ. ಇದನ್ನೆಲ್ಲ ಆಗಿ ಒಂದು 2 ನಿಮಿಷ ಕುದಿಸ್ಕೊಂಡು ತಗೊಂಡ್ರೆ ನಾವು ಮಾಡಿರುವಂಥ ಮಸ್ತ್ ಆ್ಯಂಡ್ ಬೆಸ್ಟ್ ಆಗಿರುವಂಥ ಬದ್ನೆಕಾಯಿ ಎಣ್ಗಾಯಿ ರೆಡಿ ಆಗ್ತೈತಿ. ಇದು ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಮತ್ತು ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಇದು. ಇದನ್ನು ಮಾಡೋದು ಭಾಳ ಟೈಮ್ ತೊಗೊಳಂಗಿಲ್ಲ ಮತ್ತು ಒಂದು ಸತಿ ಇಂಗ್ರೀಡಿಯೆಂಟ್ಸ್ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಪಟ್ ಅಂತ ರೆಡಿ ಆಗ್ತೈತಿ. ಅನ್ನಕ್ಕೊಂಥರ ಚಪಾತಿಗೊಂಥರ ಮಾಡ್ಕೊಳ್ಳೋಕ್ಕಿಂತ ಇದು ಒಂದೇ ಥರ ಮಾಡ್ಕೊಂಡ್ರೆ ಎಲ್ಲರಿಗೂ ಭಾಳ ಫೇವ್ರೇಟ್ ಐತಿ. ನಿಮ್ಮ ಬದ್ನೆಕಾಯಿ ಎಣ್ಗಾಯಿ ಇಷ್ಟಪಡ್ಲಾರ್ದವ್ರು ಯಾರೂ ಇಲ್ಲ. ಹೀಗಾಗಿ ಇದು ಮಸ್ತಾಗಿ ಮಾಡ್ಕೊರಿ. ಹೆಂಗಾಗೈತೆ ಅಂತ ನಮ್ಗೊಂದು ಸತಿ ಕಮೆಂಟ್ ಸೆಕ್ಷನ್ ಒಳಗೆ ಮಾಡಿ ಹೇಳಿರಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಸ್ತಾಗಿರುವಂಥ ಬದ್ನೆಕಾಯಿ ಎಣ್ಗಾಯಿನ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿರಿ. ಧನ್ಯವಾದಗಳು.